ವೇದವ್ಯಾಸ ಗುಣಾವಾಸ ವಿದ್ಯಾಧೀಶ ಸತಾಂವಶ ಮಾಂ ನಿರಾಶಂ ಗತಕ್ಲೇಶಂ ಕುರ್ವನಾಶಂ ಹರೇ ನಿಶಂ. ಶ್ರೀ ಗುರುಭ್ಯೋ ನಮಃ. ವಿಸ್ತಾರವಾಹಿನಿಯ ಎಲ್ಲ ವೀಕ್ಷಕ ಬಾಂಧವರನ್ನು ದಿನದ ಚಿಂತನೆಯ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ, ಇಂದು ದಿನಾಂಕ 19/1/2024. ಈ ದಿನದ ದ್ವಾದಶ ರಾಶಿಯ ಮಾರ್ಗದರ್ಶನಗಳು ನಮಗೆ ಯಾವ ನೆಲೆಯಲ್ಲಿದೆ ಅನ್ನೋದರ ಬಗ್ಗೆ ಚಿಂತನೆಯನ್ನು ಮಾಡೋಣ. ಮೊದಲನೆಯದ್ದಾಗಿ ಮೇಷರಾಶಿ. ಮೇಷರಾಶಿಗೆ ಸಂಬಂಧಪಟ್ಟ ಹಾಗೆ ವೃತ್ತಿ ಕ್ಷೇತ್ರದಲ್ಲಿ ಒಂದು ಒಳ್ಳೆಯ ರೀತಿಯ ಪ್ರಗತಿಯ ಫಲವನ್ನು, ಅಭಿವೃದ್ಧಿಯ ಫಲವನ್ನು, ಸಮಾಧಾನದ ಫಲವನ್ನು ಅನುಭವಿಸುವುದಕ್ಕೆ ಬಹುತೇಕ ಸಾಧ್ಯತೆಗಳಿದ್ದಾವೆ. ಆರ್ಥಿಕತೆಗೆ ಸಂಬಂಧಪಟ್ಟ ಹಾಗೆಯೂ ಹಾಗೆ ಧನಾಧಿಪನಾದಂತಹ ಶುಕ್ರನ ಸ್ಥಿತಿ ಒಂದು ಹಂತದಲ್ಲಿ ತೃಪ್ತಿದಾಯಕವಾದಂತಹ ಫಲವನ್ನು, ಅರ್ಥಾತ್ ನಮಗೇನು ಬೇಕು ಅದನ್ನು ಒದಗಿಸಿಕೊಡುವಂತಹ ಫಲದಾಯಕ ಸ್ಥಿತಿಯಲ್ಲಿ ಕಂಡುಬರ್ತಾ ಇದೆ. ದಾಂಪತ್ಯ ಜೀವನದಲ್ಲಿಯೂ ಕೂಡ ಒಂದು ರೀತಿಯಲ್ಲಿ ಶುಭ ಅನುಭವಗಳು ಅಂತಂದರೆ ಧನಾತ್ಮಕವಾದಂತಹ ಅನುಭವಗಳು, ಕೌಟುಂಬಿಕವಾದಂತಹ ವಿಷಯಗಳಿಗೆ ಸಂಬಂಧಪಟ್ಟ ಹಾಗೆಯೂ ಕೂಡ ಒಂದು ಹಂತದಲ್ಲಿ ಧನಾತ್ಮಕವಾದಂತಹ ಫಲದ ಅನುಭವ ಹೇಳುವಂಥದ್ದು ನಿಮ್ಮ ಪಾಲಿಗೆ ಆಗುವುದಕ್ಕೆ ಸಾಧ್ಯತೆಗಳಿದ್ದಾವೆ. ರಕ್ತದೊತ್ತಡದಂತಹ ಆರೋಗ್ಯದ ವ್ಯತ್ಯಾಸ ಫಲಗಳು ಹೇಳುವಂಥದ್ದು ನಿಮ್ಮ ಅನುಭವಕ್ಕೆ ಬರುವಂತಹ ಸಾಧ್ಯತೆಗಳಿದ್ದಾವೆ. ಸೊ ತಾವುಗಳು ಭಗವದ್ಗೀತೆಯ 1-2 ಅಧ್ಯಾಯ 2ನೇ ಅಧ್ಯಾಯವನ್ನು ಪಠಣ ಮಾಡುವುದರಿಂದ ಬಹುತೇಕ ಶುಭ ಅನುಭವ ಹೇಳುವಂಥದ್ದು ನಿಮ್ಮ ಪಾಲಿಗೆ ಆಗುವುದಕ್ಕೆ ಸಾಧ್ಯತೆ ಇದೆ. ಇನ್ನು ವೃಷಭ ರಾಶಿ. ವೃಷಭ ರಾಶಿಗೆ ಸಂಬಂಧಪಟ್ಟ ಹಾಗೆ ಕರ್ಮದಲ್ಲಿ ಮಂದಗತಿಯ ಫಲಗಳು ಅಂತ ಹೇಳ್ಬೋದು. ಅಂತಂದರೆ ತಾವೇನು ವೃತ್ತಿಯನ್ನು ಮಾಡ್ತಾ ಇದ್ದೀರಿ ಅದಕ್ಕೆ ತಮ್ಮ ನಿರೀಕ್ಷೆಯಂತೆ ಅದಕ್ಕೆ ರಿಸಲ್ಟ್ಗಳು ಹೇಳುವಂಥದ್ದು ಲಭ್ಯ ಆಗುವಲ್ಲಿ ಸ್ವಲ್ಪ ಕಷ್ಟಕರ ಅಂತ ಹೇಳ್ಬೋದು. ಅಂತಹ ಒಂದು ಅನುಭವಗಳು ನಿಮಗೆ ಈ ದಿನ ಆಗುವುದಕ್ಕೆ ಸಾಧ್ಯತೆಗಳಿದ್ದಾವೆ. ಧನಸ್ಥಾನಕ್ಕೆ ಸಂಬಂಧಪಟ್ಟ ಹಾಗೆ ಸ್ವಲ್ಪ ಕಿರಿಕಿರಿಗಳು, ಮುಗ್ಗಟ್ಟುಗಳು, ಸಮಯೋಚಿತವಾಗಿ ಸಂಪತ್ತುಗಳ ಆಗಮನದ ವಿಘ್ನಗಳು ಹೇಳುವಂತಹ ಫಲಗಳು, ಮತ್ತು ನಿಮಗೇನು ಬೇಕು ಅಷ್ಟು ಪ್ರಾಪ್ತವಾಗದೇ ಇರುವಂತಹ ಸ್ಥಿತಿಯ ಒಂದು ಮುಗ್ಗಟ್ಟಿನ ಅನುಭವ ಹೇಳುವಂಥದ್ದು ನಿಮ್ಮ ಪಾಲಿಗಾಗುವುದಕ್ಕೆ ಸಾಧ್ಯತೆ ಉಂಟು. ದಾಂಪತ್ಯ ಜೀವನದಲ್ಲಿ ಒಂದು ಹಂತದ ತೃಪ್ತಿಯ ಸ್ಥಿತಿಯ ಫಲ ಹೇಳುವಂಥದ್ದು ನಿಮ್ಮ ಅನುಭವಕ್ಕೆ ಬರುವ ಸಾಧ್ಯತೆಗಳಿದ್ದಾವೆ. ವಿದ್ಯಾರ್ಥಿಗಳಿಗೆ ಪ್ರತಿಕೂಲ ಫಲಗಳು ಅಂತ ಹೇಳ್ಬೋದು. ಅಂತಂದರೆ ಅನುಕೂಲಕರವಾದಂತಹ ಅನುಭವ ಆಗುವಂಥದ್ದು ಸ್ವಲ್ಪ ಕಷ್ಟ, ಪ್ರತಿಕೂಲವಾದಂತಹ ಅನುಭವವೇ ಈ ದಿನ ಅಧಿಕವಾಗಿ ಕಂಡುಬರ್ತಾ ಇದೆ. ಒಂದು ರೀತಿಯಲ್ಲಿ ಪ್ರಯಾಸದ ಒಂದು ಕಾಲಮಾನ ಅಂತ ಹೇಳ್ಬೋದು, ಪ್ರಯಾಸದ ದಿನ ಅಂತ ಹೇಳ್ಬೋದು. ಒಂದು ರೀತಿಯಲ್ಲಿ ಆಯಾಸವನ್ನು ಅಧಿಕವಾಗಿ ಅನುಭವಿಸುವಂತಹ ಯೋಗ ಫಲಗಳು ಹೇಳುವಂಥದ್ದು ನಿಮ್ಮ ಅನುಭವಕ್ಕೆ ಬರುವಂತಹ ಸಾಧ್ಯತೆಗಳಿದ್ದಾವೆ. ನರಕ್ಕೆ ಸಂಬಂಧಪಟ್ಟ ಹಾಗೆ ಆರೋಗ್ಯದ ಏರುಪೇರುಗಳು ಆಗುವಂಥದ್ದು, ನರದ ನೋವು, ನರದ ಬಾಧೆ ಹೇಳುವಂಥದ್ದು ನಿಮ್ಮ ಅನುಭವಕ್ಕೆ ಬರುವಂತಹ ಸಾಧ್ಯತೆಗಳುಂಟು. ಕೌಟುಂಬಿಕ ಜೀವನದಲ್ಲಿ ಒಂದು ಹಂತದ ತೃಪ್ತಿಯ ಫಲ, ಒಂದು ಹಂತದ ಸಮಾಧಾನದ ಫಲ ಅಂತ ಹೇಳುವಂಥ ಅನುಭವ ನಿಮ್ಮ ಪಾಲಿಗೆ ಆಗುವಂತಹ ಸಾಧ್ಯತೆಗಳಿದ್ದಾವೆ. ಸೊ ತಾವುಗಳು ಭಗವದ್ಗೀತೆಯ 9-10ನೇ ಅಧ್ಯಾಯವನ್ನು ಪಠಣ ಮಾಡುವುದರಿಂದ ಶುಭ ಅನುಭವ ಹೇಳುವಂಥದ್ದು ನಿಮ್ಮ ಪಾಲಿಗೆ ಖಂಡಿತ ಸಾಧ್ಯ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿಗೆ ಸಂಬಂಧಪಟ್ಟ ಹಾಗೆ ಕರ್ಮಕ್ಷೇತ್ರದಲ್ಲಿ ಸ್ವಲ್ಪ ವ್ಯತ್ಯಾಸಗಳು, ಆ ಪರಿಸರ ಹೇಳುವಂಥದ್ದು ನಿಮಗೆ ಪೂರಕ ಇಲ್ಲದೇ ಇರುವಂತಹ ಅನುಭವ, ಅರ್ಥಾತ್ ವೃತ್ತಿ ಮಾಡುವ ಜಾಗ ಅದು ಯಾವುದೋ ಒಂದು ಸಂಸ್ಥೆಗಳಾಗಿರ್ಬೋದು, ಅಥವಾ ಸರ್ಕಾರಿ ಸಾಮ್ಯದ ಸಂಸ್ಥೆಗಳಾಗಿರ್ಬೋದು, ಅಥವಾ ಇಂಡಿವಿಜುವಲ್ ಆಗಿ ನನ್ನದ್ದೇ ಯಜಮಾನತ್ವದ ಸಂಸ್ಥೆ ಆಗಿರ್ಬೋದು. ಅಲ್ಲಿನ ವಾತಾವರಣ ನಿಮಗೆ ಮುದವನ್ನು ಕೊಡುವಂತಹ ಸ್ಥಿತಿ ಇರುವುದಿಲ್ಲ, ಕಿರಿಕಿರಿಯನ್ನು ಕೊಡುವಂತಹ ಸ್ಥಿತಿಯ ಅನುಭವವನ್ನು ಕೊಡ್ತಾ ಇರ್ತದೆ. ಅಂತಹ ಒಂದು ಫಲಗಳು ಕಂಡುಬರ್ತಾ ಇದ್ದಾವೆ. ಇನ್ನು ಸಾಂಸಾರಿಕ ಜೀವನದಲ್ಲಿ ಒಂದು ಹಂತದ ತೃಪ್ತಿಯ ಫಲಗಳು ಅಂತಲೇ ಹೇಳ್ಬೋದು. ರಾಶ್ಯಾಧಿಪತಿ ಮತ್ತು ಚತುರ್ಥಾಧಿಪತಿಯಾದಂಥವನು ಒಂದು ಶುಭ ಅನುಭವವನ್ನು ಕೊಡುವಂತಹ ಸ್ಥಿತಿಯಲ್ಲಿದ್ದಾನೆ. ಕೌಟುಂಬಿಕವಾದಂತಹ ಜೀವನದಲ್ಲಿಯೂ ಕೂಡ ಒಂದಷ್ಟು ಒಳ್ಳೆಯ ಅನುಭವಗಳು ಹೇಳುವಂಥದ್ದು, ಸಾಮರಸ್ಯದ ಅನುಭವ ಹೇಳುವಂಥದ್ದು ನಿಮ್ಮ ಪಾಲಿಗೆ ಆಗುವುದಕ್ಕೆ ಸಾಧ್ಯತೆಗಳಿದ್ದಾವೆ. ವಿದ್ಯಾರ್ಥಿಗಳಿಗೂ ಕೂಡ ಹಾಗೆ ಒಂದು ಹಂತದಲ್ಲಿ ಒಳ್ಳೆಯ ಅನುಭವದ ಫಲಗಳು ಅಂತಂದರೆ ಶುಭ ಫಲಗಳು, ಅನುಕೂಲ ಫಲಗಳು ಹೇಳುವಂಥದ್ದು ಅಂತಂದರೆ ಧನಾತ್ಮಕವಾದಂತಹ ಅನುಭವ ಹೇಳುವಂಥದ್ದು ನಿಮ್ಮ ಪಾಲಿಗೆ ಆಗಲಿಕ್ಕುಂಟು.
ಪ್ರತಿಕೂಲ ಫಲದ ನಿರೀಕ್ಷೆ ಮಾಡುವ ಅವಶ್ಯಕತೆ ಇಲ್ಲ. ಇಲ್ಲಿಯ ತನಕ ಎಲ್ಲಿಯೋ ಒಂದು ರೀತಿಯಲ್ಲಿ ಪ್ರತಿಕೂಲ ಸ್ಥಿತಿ ಇದ್ದರೂ ಕೂಡ ಅದೆಲ್ಲ ದೂರ ಆಗುವಂತಹ ಒಂದು ಶುಭ ಅನುಭವ ಹೇಳುವಂಥದ್ದು ನಿಮ್ಮ ಪಾಲಿಗಾಗಲಿಕ್ಕೆ ಸಾಧ್ಯತೆಗಳಿದ್ದಾವೆ. ಒಂದು ರೀತಿಯಲ್ಲಿ ಅದೃಷ್ಟದ ಫಲಗಳು ಕೂಡ ಒಂದಷ್ಟು ವಿಷಯಗಳಲ್ಲಿ ಹಣಕಾಸಿಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ದಿನಗಳಿಂದ ಏನು ಕೃಷ್ಣಾರ್ಪಣವನ್ನು ಬಿಟ್ಟಂತಹ ಸಂಪತ್ತಿನ ಆಗಮನದ ಫಲವೂ ಕೂಡ ನಿಮ್ಮ ಅನುಭವಕ್ಕೆ ಬರುವಂತಹ ಸಾಧ್ಯತೆಗಳಿದ್ದಾವೆ. ಎಲ್ಲಿಯೋ ಬಿಟ್ಟುಬಿಟ್ಟಿದ್ದೀರಿ, ಇದು ಇನ್ನು ಮುಂದೆ ನನ್ನ ಪಾಲಿಗೆ ಇರೋದಿಲ್ಲ ಅಂಥದ್ದು ಬಂದು ನಿಮ್ಮನ್ನು ಸೇರುವಂತಹ ಸಾಧ್ಯತೆ, ಅಂತಹ ಒಂದು ಅನುಭವವು ಕೂಡ ನಿಮ್ಮ ಪಾಲಿಗೆ ಆಗುವ ಸಾಧ್ಯತೆಗಳಿದ್ದಾವೆ. ಸೊ ತಾವುಗಳು ಭಗವದ್ಗೀತೆಯ 14 ಮತ್ತು 15ನೇ ಅಧ್ಯಾಯವನ್ನು ಪಠಣ ಮಾಡುವುದರಿಂದ ಶುಭ ಅನುಭವ ಹೇಳುವಂಥದ್ದು ನಿಮ್ಮ ಪಾಲಿಗೆ ಖಂಡಿತ ಸಾಧ್ಯ. ಇನ್ನು ಕರ್ಕಾಟಕ ರಾಶಿಗೆ ಸಂಬಂಧಪಟ್ಟ ಹಾಗೆ ಕರ್ಮಭಾವದಲ್ಲಿ ಗುರುವಿನ ಉದಯ, ವೃತ್ತಿ ಚೆನ್ನಾಗಿಯೇ ಇರ್ತದೆ, ಹೇರಳವಾಗಿರ್ತದೆ, ಮತ್ತು ಅದು ನಿಮಗೆ ಒಂದಷ್ಟು ಒಳ್ಳೆಯ ಹೆಸರು ಕೀರ್ತಿಯನ್ನು ಕೊಡುವಂತಹ ಸ್ಥಿತಿಯ ಅನುಭವವನ್ನು ಕೊಡುವಂತಹ ಸಾಧ್ಯತೆ. ಸಾಮಾಜಿಕವಾದಂತಹ ಬದುಕಿನಲ್ಲಿ ಜಾಗರೂಕತೆ ಬೇಕು. ಕಾನೂನಾತ್ಮಕವಾದಂತಹ ವಿಷಯ ಮತ್ತು ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ಅತ್ಯಂತ ಜಾಗೃತೆಯ ಅವಶ್ಯಕತೆ ಇದೆ. ದಾಂಪತ್ಯದಲ್ಲಿ ಒಂದು ಹಂತದ ಸಮಾಧಾನದ ಅನುಭವದ ಫಲ ಹೇಳುವಂಥದ್ದು ನಿಮ್ಮ ಪಾಲಿಗಾಗುವಂತಹ ಸಾಧ್ಯತೆಗಳಿದ್ದಾವೆ. ವಿದ್ಯಾರ್ಥಿಗಳಿಗೆ ನಿರೀಕ್ಷಿತ ಫಲಗಳು ಇರುವುದಿಲ್ಲ. ಒಂದು ಹಂತದಲ್ಲಿ ಮಾನಸಿಕವಾಗಿ ಆಲಸ್ಯತನ ಹೇಳುವಂಥದ್ದು ನಿಮ್ಮನ್ನು ಬಾಧಿಸುವಂಥದ್ದು ಮತ್ತು ಏಕಾಗ್ರತೆಯ ಭಂಗ ಆಗುವಂತಹ ಯೋಗ ಫಲಗಳು, ಇಂತಹ ಲಕ್ಷಣಗಳು ಕಂಡುಬರ್ತಾ ಇದೆ. ಎಲುಬುಗಳಿಗೆ ಸಂಬಂಧಪಟ್ಟಂತಹ ಬಾಧೆಗಳು, ನೋವಿನ ಬಾಧೆಗಳು ಹೇಳುವಂಥದ್ದು ನಿಮ್ಮನ್ನು ಬಾಧಿಸುವಂತಹ ಸಾಧ್ಯತೆಗಳಿದ್ದಾವೆ. ಸ್ವಲ್ಪ ಜಾಗ್ರತೆಯಿಂದ ಇರಬೇಕಾದದ್ದು ಎಲ್ಲ ವಿಷಯಗಳಿಗೆ ಸಂಬಂಧಪಟ್ಟ ಹಾಗೆ. ತಾವುಗಳು ಕೂಡ ಹಾಗೆ ಭಗವದ್ಗೀತೆಯ 5 ಮತ್ತು 6ನೇ ಅಧ್ಯಾಯವನ್ನು ಪಠಣ ಮಾಡೋದ್ರಿಂದ ಶುಭ ಅನುಭವ ಹೇಳುವಂಥದ್ದು ಖಂಡಿತ ಸಾಧ್ಯ. ಇನ್ನು ಸಿಂಹರಾಶಿಗೆ ಸಂಬಂಧಪಟ್ಟ ಹಾಗೆ ವೃತ್ತಿ ಜೀವನದಲ್ಲಿ ಒಂದು ಹಂತದ ಸಮಾಧಾನದ ಫಲಗಳು ಹೇಳುವಂಥದ್ದು ಕಂಡುಬರುತ್ತಾ ಇದೆ. ಅದೃಷ್ಟಗಳು, ಹೊಸ ಥರದ ಚಿಂತನೆಗಳು, ಮಂಗಳ ಕಾರ್ಯಾದಿ ಪ್ರಯತ್ನಗಳು, ಉದ್ಯಮದ ಅಪ್ಡೇಟ್ ವರ್ಷನ್ ಇತ್ಯಾದಿಗಳಿಗೆಲ್ಲ ಕಾಲ ಅನುಕೂಲಕರವಾಗಿರತಕ್ಕಂತಹ ಕಾಲವಾಗಿದೆ. ಈ ದಿನ ಅದಕ್ಕೆ ಚಾಲನೆ ಕೊಡುವಂಥದ್ದು, ಇಂಪ್ಲಿಮೆಂಟೇಷನ್ ಮಾಡುವಂಥದ್ದು ಎಲ್ಲವುದಕ್ಕೂ ಕೂಡ ಅನುಕೂಲವಾದಂತಹ ಗ್ರಹ ಫಲಗಳು ಕಂಡುಬರ್ತಾ ಇದೆ. ಇನ್ನು ದಾಂಪತ್ಯದಲ್ಲಿ ಸಮಾಧಾನದ ಫಲಗಳುಂಟು. ಆರ್ಥಿಕತೆಗೆ ಸಂಬಂಧಪಟ್ಟ ಹಾಗೆಯೂ ಕೂಡ ಒಂದು ಹಂತದಲ್ಲಿ ತೃಪ್ತಿಯ ಫಲಗಳು ಹೇಳುವಂಥದ್ದು ನಿಮ್ಮ ಅನುಭವಕ್ಕೆ ಬರುವಂತಹ ಸಾಧ್ಯತೆಗಳುಂಟು. ವಿದ್ಯಾರ್ಥಿಗಳಿಗೂ ಕೂಡ ಶುಭ ಕಾಲ, ಶುಭ ಅನುಭವ ಹೇಳುವಂಥದ್ದು ಆಗುವಂತಹ ಸಾಧ್ಯತೆಗಳಿದ್ದಾವೆ. ಸ್ವಲ್ಪ ರಕ್ತದೊತ್ತಡದಂತಹ ಆರೋಗ್ಯ ವಿಷಯದಲ್ಲಿ ಜಾಗ್ರತೆಯನ್ನು ವಹಿಸಬೇಕಾದಂತಹ ಅವಶ್ಯಕತೆ ಹೇಳುವಂಥದ್ದು ಕಂಡುಬರ್ತಾ ಇದೆ. ಸೊ ತಾವುಗಳು ಭಗವದ್ಗೀತೆಯ 13 ಮತ್ತು 14ನೇ ಅಧ್ಯಾಯವನ್ನು ಪಠನ ಮಾಡೋದ್ರಿಂದ ಶುಭ ಅನುಭವ ಹೇಳುವಂಥದ್ದು ನಿಮ್ಮ ಪಾಲಿಗೆ ಖಂಡಿತ ಸಾಧ್ಯ. ಇನ್ನು ಕನ್ಯಾ ರಾಶಿಗೆ ಸಂಬಂಧಪಟ್ಟ ಹಾಗೆ ವೃತ್ತಿಯಲ್ಲಿ ತೃಪ್ತಿಯ ಫಲಗಳುಂಟು. ಕೌಟುಂಬಿಕವಾದಂತಹ ಜೀವನದಲ್ಲಿಯೂ ಕೂಡ ಸಮಾಧಾನ, ತೃಪ್ತಿಯ ಫಲಗಳು ಹೇಳುವಂಥದ್ದು ಕಂಡುಬರ್ತಾ ಇದೆ. ಆರ್ಥಿಕತೆಗೆ ಸಂಬಂಧಪಟ್ಟ ಹಾಗೆ ತೃಪ್ತಿ ಮತ್ತು ಪ್ರಗತಿಯ ಫಲಗಳು ಹೇಳುವಂಥದ್ದು ನಿಮ್ಮ ಅನುಭವಕ್ಕೆ ಬರುವಂತಹ ಸಾಧ್ಯತೆ ಉಂಟು. ದಾಂಪತ್ಯ ಜೀವನದಲ್ಲಿ ಸ್ವಲ್ಪ ಕಸಿವಿಸಿಯ ಫಲಗಳು ಹೇಳುವಂಥದ್ದು ನಿಮ್ಮ ಅನುಭವಕ್ಕೆ ಬರುವಂತಹ ಸಾಧ್ಯತೆ. ಅಂತಂದರೆ ಭಿನ್ನ ಭೇದ ಅಭಿಪ್ರಾಯಗಳಿಂದಾಗಿ ಒಂದು ರೀತಿಯಲ್ಲಿ ಕಿರಿಕಿರಿ, ಮನಸ್ತಾಪಾದಿಗಳು, ಪ್ರಸಂಗಗಳು ಹೇಳುವಂಥದ್ದು ನಿಮ್ಮ ಅನುಭವಕ್ಕೆ ಬರುವಂತಹ ಸಾಧ್ಯತೆಗಳಿದ್ದಾವೆ. ಆರೋಗ್ಯದಲ್ಲಿ ಯಾವುದೇ ತೊಂದರೆಗಳು ಕಂಡುಬರ್ತಾ ಇಲ್ಲ. ಸೊ ತಾವುಗಳು ಕೂಡ ಹಾಗೆ ಭಗವದ್ಗೀತೆಯ 6 ಮತ್ತು 7ನೇ ಅಧ್ಯಾಯವನ್ನು ಪಠನ ಮಾಡಿ ಇದರಿಂದ ಶುಭ ಅನುಭವ ಹೇಳುವಂಥದ್ದು ಖಂಡಿತ ನಿಮ್ಮ ಪಾಲಿಗೆ ಖಂಡಿತ ಸಾಧ್ಯ. ಇನ್ನು ತುಲಾರಾಶಿಯವರಿಗೆ ಕರ್ಮಕ್ಷೇತ್ರದಲ್ಲಿ ಒಂದು ರೀತಿಯಲ್ಲಿ ಸಮಾಧಾನ, ತೃಪ್ತಿ ಹೇಳುವಂಥದ್ದಿರ್ತದೆ. ಇನ್ನು ಆರ್ಥಿಕತೆಯ ವಿಷಯದಲ್ಲಿಯೂ ಕೂಡ ಯಾವುದೇ ತೊಂದರೆಗಳಿಲ್ಲದಂತೆ ಮುನ್ನುಗ್ಗುವಂತಹ ಸಾಧ್ಯತೆಯ ಫಲಗಳುಂಟು. ಸಾರ್ವಜನಿಕ ಜೀವನದಲ್ಲಿ ಇಲ್ಲಿಯೋ ಒಂದು ರೀತಿಯಲ್ಲಿ ಸಮಾಧಾನ ಹೇಳುವಂಥದ್ದು ಕಂಡು ಬರೋದಿಲ್ಲ. ಸಮಾಧಾನಕ್ಕೆ ಭಂಗ ಬರುವಂತಹ, ವಿಘ್ನ ಬರುವಂತಹ ಪ್ರಸಂಗಗಳು ಏರ್ಪಡುವಂತಹ ಸಾಧ್ಯತೆಗಳಿದ್ದಾವೆ. ನಮ್ಮವರೇ ನಮಗಳಿಗೆ ಒಂದು ರೀತಿಯಲ್ಲಿ ಏನು ವಂಚನೆ ಮಾಡುವಂತಹ ಪ್ರಸಂಗ, ಅಂತಹ ಒಂದು ಅನುಭವವು ಕೂಡ ನಿಮ್ಮ ಪಾಲಿಗೆ ಆಗುವಂತಹ ಸಾಧ್ಯತೆ. ಅದು ಆರ್ಥಿಕತೆ ಇರಬಹುದು, ಸಾಮಾಜಿಕವಾದಂತಹ ಸ್ಥಾನಮಾನಗಳಿರಬಹುದು, ಯಾವುದೇ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಆದರೂ ಕೂಡ ವಂಚನೆಗೆ ಒಳಗಾಗುವಂತಹ ಪ್ರಸಂಗ, ಅಂತಹ ಒಂದು ನಮಗೆ ದಕ್ಕಬೇಕಾದದ್ದು ದಕ್ಕಲಿಲ್ಲ ಅಂತ ಹೇಳುವಂಥ ಒಂದು
ಅನುಭವ ಹೇಳುವಂಥದ್ದು ನಿಮ್ಮನ್ನು ಬಾಧಿಸ್ತಾ ಇರ್ತದೆ. ವಿದ್ಯಾರ್ಥಿಗಳಿಗೆ ಇದು ಶುಭ ಕಾಲ ಆಗಿರೋದಿಲ್ಲ. ಕಲೆ, ಕ್ರೀಡೆ, ಸಂಗೀತ, ಸಾಹಿತ್ಯ ಇತ್ಯಾದಿ ಕ್ಷೇತ್ರದಲ್ಲಿರುವಂಥವರಿಗೆ ಒಂದು ಹಂತದ ಸಮಾಧಾನ, ಕೀರ್ತಿಯ ಫಲ ಹೇಳುವಂಥದ್ದು ನಿಮ್ಮ ಅನುಭವಕ್ಕೆ ಬರುವಂತಹ ಸಾಧ್ಯತೆಗಳುಂಟು. ಸೊ ತಾವುಗಳು ಭಗವದ್ಗೀತೆಯ 13-14ನೇ ಅಧ್ಯಾಯವನ್ನು ಪಠನ ಮಾಡುವುದರಿಂದ ಬಹುತೇಕ ಶುಭ ಅನುಭವ ಹೇಳುವಂಥದ್ದು ಖಂಡಿತ ಸಾಧ್ಯ. ಇನ್ನು ವೃಶ್ಚಿಕ ರಾಶಿಗೆ ಸಂಬಂಧಪಟ್ಟ ಹಾಗೆ ವೃತ್ತಿ ಸರಾಗವಾಗಿ ಚೆನ್ನಾಗಿಯೇ ಹೋಗುವಂತಹ ಅನುಭವ ನಿಮ್ಮ ಪಾಲಿಗಿರ್ತದೆ. ಆರ್ಥಿಕತೆ ವಿಷಯದಲ್ಲಿಯೂ ಕೂಡ ಹಿಂದಿನಷ್ಟು ಒಂದು ಉತ್ತಮ ಸ್ಥಿತಿ ಅಂತ ಅನ್ನಿಸದೇ ಇದ್ದರೂ ಕೂಡ ಒಂದು ಹಂತದಲ್ಲಿ ತೃಪ್ತಿಯ ಅನುಭವ ಹೇಳುವಂಥದ್ದು ಖಂಡಿತ ಸಾಧ್ಯ. ಆರೋಗ್ಯದಲ್ಲಿಯೂ ಕೂಡ ಒಂದು ರೀತಿ ಒಳ್ಳೆಯ ವಾತಾವರಣ, ಒಳ್ಳೆಯ ಸ್ಥಿತಿಗತಿಗಳು ಹೇಳುವಂಥದ್ದು ನಿಮ್ಮ ಅನುಭವಕ್ಕೆ ಬರ್ತಾ ಇರ್ತದೆ. ವಿದ್ಯಾರ್ಥಿಗಳಿಗೆ ಒಂದು ರೀತಿಯಲ್ಲಿ ಶುಭ ಫಲಗಳು, ಒಳ್ಳೆಯ ಅನುಭವದ ಫಲಗಳು ಅಂತಲೇ ಹೇಳಬಹುದು. ಯಾವುದೇ ರೀತಿಯ ನೆಗೆಟಿವಿಟಿ ಹೇಳುವಂಥದ್ದು ಇರುವುದಿಲ್ಲ. ಒಂದಷ್ಟು ಆತುರದ ನಿರ್ಧಾರಗಳನ್ನು ತಾವುಗಳು ಮಾಡ್ತೀರಿ, ಅದರಿಂದ ಸ್ವಲ್ಪ ದೂರ ಇರುವುದರ ಬಗ್ಗೆ ಯೋಚನೆ ಮಾಡಬೇಕಾಗ್ತದೆ. ಒಂದು ರೀತಿಯಲ್ಲಿ ಹೂಡಿಕೆಗೆ ಸಂಬಂಧಪಟ್ಟ ಹಾಗೆ ಯೋಚನೆಗಳಿದ್ದರೆ ಅತ್ಯಂತ ಜಾಗರೂಕತೆಯ ಹೆಜ್ಜೆಯನ್ನು ಇಡಬೇಕಾದಂಥ ಅಗತ್ಯತೆ ಉಂಟು. ಕಾನೂನಿನ ಒಂದು ರೀತಿ ಎಚ್ಚರಿಕೆ ಹೇಳುವಂಥದ್ದು ನಿಮ್ಮ ಪಾಲಿಗೆ ಅವಶ್ಯಕತೆ ಇರ್ತದೆ. ಸ್ವಲ್ಪ ಎಲ್ಲಿಯೋ ಒಂದು ರೀತಿ ಕಾನೂನಿನ ತೊಂದರೆಗಳಿಗೆ ಸಿಲುಕಿಕೊಳ್ಳುವಂತಹ ಪ್ರಸಂಗಗಳು, ಅಂತಹ ಒಂದು ಅನುಭವ ನಿಮಗಲ್ಲದಿದ್ದರೂ ಕೂಡ ಇನ್ನೊಬ್ಬರಿಗಾದರೂ ಕೂಡ ಅಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಗುವಂತಹ ಸಾಧ್ಯತೆಗಳಿದ್ದಾವೆ. ಸೊ ತಾವುಗಳು ಕೂಡ ಹಾಗೆ ಭಗವದ್ಗೀತೆಯ 15-16ನೇ ಅಧ್ಯಾಯವನ್ನು ಪಠಣ ಮಾಡುವುದರಿಂದ ಶುಭ ಅನುಭವ ಹೇಳುವಂಥದ್ದು ಖಂಡಿತ ಸಾಧ್ಯ. ಇನ್ನು ಧನುರ್ರಾಶಿ, ಸಪ್ತಮಪತಿ ಕರ್ಮಪತಿ ರಾಶಿಯಲ್ಲಿ ಉದಯವನ್ನು ಕೊಟ್ಟಂಥದ್ದು. ದಾಂಪತ್ಯ ಜೀವನದಲ್ಲಿ ಸಮಾಧಾನ, ತೃಪ್ತಿ ಇರ್ತದೆ. ವೃತ್ತಿ ಜೀವನದಲ್ಲಿ ಒತ್ತಡ ಇರ್ತದೆ, ಆದರೆ ತೃಪ್ತಿ ಹೇಳುವಂಥದ್ದು ನಿಮ್ಮ ಅನುಭವಕ್ಕೆ ಬರ್ತದೆ. ಆರ್ಥಿಕತೆ ವಿಷಯದಲ್ಲಿಯೂ ಕೂಡ ಒಂದು ಹಂತದ ಸಮಾಧಾನದ ಫಲಗಳು ಹೇಳುವಂಥದ್ದು. ತಾಯಿಯ ಆರೋಗ್ಯದಲ್ಲಿ ವ್ಯತ್ಯಾಸಗಳು, ಸಹೋದರ ಸಹೋದರಿಯರ ಆರೋಗ್ಯದಲ್ಲಿ ವ್ಯತ್ಯಾಸದ ಅನುಭವದ ಫಲಗಳು ಹೇಳುವಂಥದ್ದು ನಿಮ್ಮ ಪಾಲಿಗಿರ್ತದೆ. ಇನ್ನು ಮಕ್ಕಳಿಂದ ಎಲ್ಲಿಯೋ ಒಂದು ರೀತಿಯಲ್ಲಿ ಕಸಿವಿಸಿ ಹೇಳುವಂಥ ಅನುಭವ ನಿಮ್ಮ ಪಾಲಿಗಿರುವಂತಹ ಸಾಧ್ಯತೆಗಳಿದ್ದಾವೆ. ಸೊ ಅದರ ಬಗ್ಗೆ ಹೆಚ್ಚು ವರಿ ಮಾಡಬೇಕಾದಂಥ ಅವಶ್ಯಕತೆ ಇದೆ ಅಂತ ಅನ್ನಿಸ್ತಾ ಇಲ್ಲ ನನಗೆ. ಸೊ ಅದನ್ನು ಒಂದು ಸಾಧಾರಣ ಸ್ಥಿತಿಯಲ್ಲಿ ಅದನ್ನು ಯೋಚನೆ ಮಾಡುವುದರ ಬಗ್ಗೆ ಗಮನವನ್ನು ವಹಿಸಿ, ಇಲ್ಲದಿದ್ದರೆ ತಮ್ಮ ಆರೋಗ್ಯದ ಮೇಲೆ ಅದು ರಿಯಾಕ್ಟ್ ಆಗುವಂಥದ್ದು, ತನ್ಮೂಲಕವಾಗಿ ನಿಮ್ಮ ಆರೋಗ್ಯದಲ್ಲಿ ಅದನ್ನು ಮನಸ್ಸಿಗೆ ಹಚ್ಚಿಕೊಂಡಾಗ ನಮ್ಮ ಆರೋಗ್ಯದಲ್ಲಿ ವ್ಯತ್ಯಾಸಗಳಾಗುತ್ತದೆ. ಹಾಗಾಗಿ ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಬೇಕು ಅಂತಂದರೆ ಅಟ್ಯಾಚ್ ಆ್ಯಂಡ್ ಡಿಟ್ಯಾಚ್ ಮೈಂಡ್ ಸೆಟಪ್ನ ಒಂದು ಅನಿವಾರ್ಯತೆ ಮತ್ತು ಅಗತ್ಯತೆ ಹೇಳುವಂಥದ್ದಿರ್ತದೆ. ತಾವುಗಳು ಕೂಡ ಹಾಗೆ ಭಗವದ್ಗೀತೆಯ 17 ಮತ್ತು 18ನೇ ಅಧ್ಯಾಯವನ್ನು ಪಠಣ ಮಾಡಿ ಇದರಿಂದ ಶುಭ ಅನುಭವ ಹೇಳುವಂಥದ್ದು ಖಂಡಿತ ಸಾಧ್ಯ. ಇನ್ನು ಮಕರ ರಾಶಿ, ದೀರ್ಘಕಾಲದಿಂದಲೂ ಕೂಡ ಶನಿಯ ಬಾಧೆ ಹೇಳುವಂಥದ್ದು ಬಹುತೇಕ ಜ್ಞಾನವನ್ನು ತಮ್ಮಗಳಿಗೆ ಒದಗಿಸಿದೆ. ಅಂತಂದರೆ ಎಲ್ಲ ರೀತಿಯ ಸಾಕ್ಷಾತ್ಕಾರ ಹೇಳುವಂಥದ್ದು, ಭೌತಿಕ ಜಗತ್ತಿನ ಎಲ್ಲ ಸಾಕ್ಷಾತ್ಕಾರ ಹೇಳುವಂಥದ್ದು ನಿಮ್ಮ ಅನುಭವದಲ್ಲಿ ಇದ್ದೇ ಇರ್ತದೆ. ಅಂತಂದರೆ ಕಷ್ಟ ಅಂದರೆ ಏನು, ನಷ್ಟ ಅಂತಂದರೆ ಏನು, ದುಃಖ ಅಂತಂದರೆ ಏನು, ಆರೋಗ್ಯ ಅಂತಂದರೆ ಏನು, ಸಮಾಜ ಅಂತಂದರೆ ಏನು, ಇದೆಲ್ಲವೂ ಕೂಡ ಬಂಧುತ್ವ ಅಂತ ಹೇಳಿದರೆ ಏನು, ಯಾವ ಸಂಬಂಧಗಳು ಎಷ್ಟು ಸತ್ಯವಾದ ಸಂಬಂಧಗಳು, ಇದೆಲ್ಲ ಅನುಭವದಲ್ಲಿರ್ತದೆ. ವೃತ್ತಿಯಲ್ಲಿ ಸೋಲನ್ನು, ಆರ್ಥಿಕತೆಯ ದುಃಖವನ್ನು, ಕೌಟುಂಬಿಕ ಸಾಂಸಾರಿಕ ಜೀವನದ ದುಃಖವನ್ನು, ಸ್ನೇಹ ಮತ್ತು ಬಂಧುಗಳ ಸಂಬಂಧವನ್ನು ಎಲ್ಲವುದನ್ನು ನೋಡಿದ್ದೀರಿ. ಸೊ ಇನ್ನೇನು ಎಲ್ಲ ವಿಷಯದಲ್ಲಿಯೂ ಕೂಡ ಸಮಾಧಾನವನ್ನು ತಂದುಕೊಳ್ಳಬಹುದಾದಂಥ ಕಾಲಘಟ್ಟದಲ್ಲಿದ್ದೀರಿ. ಜೊತೆಗೆ ತಾವುಗಳು ಧಾರ್ಮಿಕವಾದಂತಹ ಆಚರಣೆಗಳು, ಆರಾಧನೆಗಳನ್ನು ನಡೆಸ್ಕೊಂಡು ಹೋಗಬೇಕಾದಂಥ ಅವಶ್ಯಕತೆ. ಸೊ ಅದನ್ನು ಮತ್ತೆ ಮುಂದುವರಿದ ಭಾಗವಾಗಿ ಭಗವದ್ಗೀತೆಯ ಒಂದು ಏನು ಪಠಣ ಮಾಡುವಂಥದ್ದು, ಪಾರಾಯಣ ಮಾಡುವಂಥದ್ದು, ಇದು ಆರಂಭದಿಂದ ಕೊನೆಯ ತನಕ ಮಾಡುವಂಥ ಅವಶ್ಯಕತೆ ನಿಮ್ಮಗಳಿಗಿದೆ. ಸೊ ಅದರಲ್ಲಿ ಎಷ್ಟು ಸಾಧ್ಯವೋ ಅಷ್ಟನ್ನು ಮಾಡಿ ಒಂದಷ್ಟು ಒಳ್ಳೆಯ ಅನುಭವ ಹೇಳುವಂಥದ್ದು ಮುಂದಿನ ದಿನಗಳಲ್ಲಿ ಖಂಡಿತ ಸಾಧ್ಯ. ಇನ್ನು ಕುಂಭರಾಶಿಗೆ ಸಂಬಂಧಪಟ್ಟ ಹಾಗೆ ವೃತ್ತಿಯಲ್ಲಿ ಒಂದಷ್ಟು ಮುಗ್ಗಟ್ಟಿನ ಫಲಗಳು, ದುಃಖದ ಫಲಗಳು ಹೇಳುವಂಥದ್ದಿರ್ತದೆ. ಆರ್ಥಿಕತೆಯ ವಿಷಯದಲ್ಲಿಯೂ ಕೂಡ ಹಾಗೆ ತಾಪತ್ರಯಗಳು, ತೊಂದರೆಗಳು ಹೇಳುವಂಥದ್ದಿರ್ತದೆ. ವೃಥ ತಿರುಗಾಟದ ಯೋಗ ಫಲಗಳು ಅಂತಂದರೆ ಪ್ರಯಾಸ, ಅದರಿಂದ ಪ್ರಯಾಸ ಅಂತಹ ಒಂದು ಅನುಭವ ಹೇಳುವಂಥದ್ದು. ಒಟ್ಟಾರೆಯಾಗಿ ಮನಸ್ಸಿನಲ್ಲಿ ಕಿರಿಕಿರಿ, ಅರ್ಥಾತ್ ಕಾರಣಗಳು XYZ ಇಂಥದ್ದೇ ಒಂದು ಇದಮಿತ್ತಮ್ ಅಂತ ಹೇಳುವಂಥ ಕಾರಣಗಳಿರುವುದಿಲ್ಲ. ಆದರೆ ಮನಸ್ಸಿಗೆ ಸಂತೋಷ ಹೇಳುವಂಥದ್ದು ಇರುವುದಿಲ್ಲ.
ದೈಹಿಕ ಆರೋಗ್ಯದ ವಿಷಯದಲ್ಲಿ ವ್ಯತ್ಯಾಸಗಳಾಗುವಂತಹ ಸಾಧ್ಯತೆಗಳುಂಟು. ಕಾನೂನಿಗೆ ಸಂಬಂಧಪಟ್ಟ ಹಾಗೆ ತೊಂದರೆಗಳು ಕಂಡು ಬರ್ತಾ ಇದೆ. ಸೊ ತಾವುಗಳು ಕೂಡ ಹಾಗೆ ಭಗವದ್ಗೀತೆಯನ್ನು ಪೂರ್ಣ ಪ್ರಮಾಣದಲ್ಲಿ ಪಾರಾಯಣ ಮಾಡುವುದರ ಬಗ್ಗೆ ಯೋಚನೆಯನ್ನು ಮಾಡಿ ಅದನ್ನು ಮಾಡಿ ಅದರಿಂದ ಒಳ್ಳೆಯ ಅನುಭವ ಹೇಳುವಂಥದ್ದು ಖಂಡಿತ ನಿಮಗೆ ಸಾಧ್ಯ. ಇನ್ನು ಕಡೆಯ ರಾಶಿ ಮೀನರಾಶಿ. ಮೀನರಾಶಿಗೆ ಸಂಬಂಧಪಟ್ಟ ಹಾಗೆ ವೃತ್ತಿಯಲ್ಲಿ ಒಂದು ಹಂತದ ಸಮಾಧಾನ ಇರ್ತದೆ. ಆರ್ಥಿಕತೆಯಲ್ಲಿಯೂ ಕೂಡ ಒಂದು ಹಂತದ ತೃಪ್ತಿಗೆ ಸೀಮಿತವಾದಂತಹ ಫಲಗಳಾಗಿ ಕಂಡುಬರ್ತಾ ಇದೆ. ದಾಂಪತ್ಯ ಜೀವನದಲ್ಲಿ ಸಮಾಧಾನದ ಫಲಗಳು ಹೇಳುವಂಥದ್ದುಂಟು. ಆರೋಗ್ಯ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಎಲುಬು ನರಗಳಿಗೆ ಸಂಬಂಧಪಟ್ಟಂತಹ ತೊಂದರೆಗಳನ್ನು ನೀವು ಅನುಭವಿಸುವಂತಹ ಅನಿವಾರ್ಯತೆ ಹೇಳುವಂಥದ್ದು ಕಂಡುಬರ್ತಾ ಇದೆ. ಸಾಂವಿಧಾನಿಕವಾದಂಥ ಒಂದಷ್ಟು ತೊಂದರೆಗಳು ಅಂತಂದರೆ ಕಾನೂನಾತ್ಮಕವಾದಂಥ ಒಂದಷ್ಟು ಲೀಗಲ್ ಇಶ್ಯೂಸ್ ಹೇಳುವಂಥದ್ದನ್ನು ಫೇಸ್ ಮಾಡುವಂತಹ ಅನಿವಾರ್ಯತೆ. ಆರ್ಥಿಕ ವಿಷಯದಲ್ಲಿ ಅತ್ಯಂತ ಜಾಗ್ರತೆಯನ್ನು ವಹಿಸಿ ಸಾಲವನ್ನು ಮಾಡುವ ಕೆಲಸಕ್ಕೆ ಕೈ ಹಾಕಬೇಡಿ. ಅದರಿಂದ ಬಹಳ ತೊಂದರೆಗಳನ್ನು ಭವಿಷ್ಯತ್ತಿನಲ್ಲಿ ಎದುರಿಸಬೇಕಾದಂಥ ಅಗತ್ಯತೆ ಬರ್ತದೆ. ಏನು ನಿಮ್ಮ ಆದಾಯವೋ ಅದಕ್ಕೆ ಸರಿಯಾದಂತಹ ಬದುಕನ್ನು ಕಟ್ಟಿಕೊಳ್ಳುವುದರ ಬಗ್ಗೆ ತಾವುಗಳು ಚಿಂತನೆ ಮಾಡುವಂಥ ಅವಶ್ಯಕತೆ ಇದೆ. ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ದೊಡ್ಡ ತೊಂದರೆಗಳನ್ನು ಕಾಣಬೇಕಾದಂತಹ ಪರಿಸ್ಥಿತಿಯು ಬರಬಹುದು. ಸೊ ಹಾಗಾಗಿ ತಾವುಗಳು ಭಗವದ್ಗೀತೆಯ ಪೂರ್ಣ ಪ್ರಮಾಣದ ಪಾರಾಯಣವನ್ನು ಕೈಗೆತ್ತಿಕೊಳ್ಳುವಂಥದ್ದು ಬಹಳ ಅವಶ್ಯಕ. ಅದರಿಂದ ಶುಭ ಅನುಭವ ಹೇಳುವಂಥದ್ದು ನಿಮ್ಮ ಪಾಲಿಗಾಗ್ತದೆ. ಇದು ಇಂದಿನ ದ್ವಾದಶ ರಾಶಿಯ ಮಾರ್ಗದರ್ಶನೀಯವಾದಂತಹ ಚಿಂತನೆಗಳಾಗಿದ್ದಾವೆ. ಈ ಚಿಂತನೆಗಳು ನಮ್ಮ ಸಾರ್ಥಕತೆಗೆ ಮತ್ತು ಯಶಸ್ಸಿನ ಬದುಕಿಗೆ ಪೂರಕವಾಗಿರಲಿ ಅನ್ನುವಂಥ ಆಶಯದೊಂದಿಗೆ ಇಂದಿನ ಚಿಂತನೆಯನ್ನು ಮುಗಿಸ್ತಾ ಇದ್ದೇನೆ. ಶ್ರೀಕೃಷ್ಣ ಅರ್ಪಣಮಸ್ತು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.